ನಾವಿರುವ ಕಾಣದ ಗಂಧದ ಗುಡಿ ಚಂದದ ಗುಡಿ ಓಹೋ ಓಹೋ ಓಹೋ. ಯಾವ ಥರ ಇಳ್ಕೊ ಹೋಗೋದು ಅಂತ ಗೊತ್ತಿಲ್ಲ. ಹತ್ತದೇನೋ ಹತ್ತಿಸ್ಬಿಟ್ವಿ, ಇಳಿಸೋದು ಇವಾಗ ಇರೋದು. ರಿಸರ್ಚ್ ಮಾಡ್ಬಿಟ್ಟು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕು, ಇಲ್ಲ ಅಂತಂದರೆ ನೋಡಿದವರೆಲ್ಲ ಬೈಕ್. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಟೈಮ್ ಪಾಸ್ ಟ್ರಾವೆಲರ್. ಇವತ್ತು ಒಂದು ಆಫ್ ರೋಡಿಗೆ ಬಂದಿದ್ದೀವಿ. ಎಲ್ಲಿರೋದು ಅಂತಂದರೆ ಇದು ಮುನೇಶ್ವರ ಬೆಟ್ಟ, ಟಿ ಗೊಲ್ಲಹಳ್ಳಿ ಹತ್ರ. ಈಗ ಆಲ್ರೆಡಿ ನಾವು ಬೆಳಗ್ಗೆ 7 ಗಂಟೆಗೆ ಬಿಟ್ವಿ. 7 ಗಂಟೆಗೆ ಬಿಟ್ಟು ಈಗ ಆಲ್ರೆಡಿ ಟ್ರ್ಯಾಕಲ್ಲಿದ್ದೀವಿ. ಆಲ್ಮೋಸ್ಟ್ 60 ಕಿಲೋಮೀಟರ್ಸ್ ಪ್ಲಸ್ ಸಮಥಿಂಗ್ ಇದೆ. ಟ್ರ್ಯಾಕಲ್ಲಿ ಬಂದಿದ್ದೀವಿ. ಈಗ ನೋಡ್ಬೋದು ನೀವು, ಫುಲ್ಲು ಆಫ್ ರೋಡ್ ಬಂದ್ವಿ. ನಮ್ಮ ಜೊತೆ 3 SD ಅಡ್ವೆಂಚರ್ ಇದೆ ಆ್ಯಂಡ್ ನನ್ನದೊಂದು ಎಕ್ಸ್ಟ್ರೀಮ್ ಇದೆ. ಆಫ್ ರೋಡು ಲಾಸ್ಟ್ ಟೈಮ್ ನಾವು ದಬ್ಬಗುಳಿ ಆಫ್ ರೋಡ್ ಮಾಡಿದ್ವಿ, ಅದು ವಿಡಿಯೋ ಮಾಡಿರಲಿಲ್ಲ ನಾನು. ಸೊ ಇದರಿಂದ ನಂದು ಹೊಸ ಯೂಟ್ಯೂಬ್ ಚಾನಲಲ್ಲಿ ಫಸ್ಟ್ ವಿಡಿಯೋ ಇದು. ದಯವಿಟ್ಟು ಹೊಸ ಯೂಟ್ಯೂಬ್ ಚಾನಲ್ಗೆ ಇದೇ ಥರ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಶೇರ್ ಮಾಡಿ. ವಿಡಿಯೋ ಇಷ್ಟ ಆದರೆ ಏನಾದ್ರು ಇನ್ಪುಟ್ಸ್ ಇದ್ದರೆ ಇನ್ಪುಟ್ಸ್ ಕೊಟ್ಟು. ಈಗ ಮೇಲ್ಗಡೆ ಒಂದು ಬ್ರೇಕ್ ತೊಗೊಂಡಿದ್ದಾರೆ, ಅಲ್ಲಿ ಹೋಗ್ಬಿಟ್ಟು ಅಲ್ಲಿಂದ ಇನ್ನೂ ಒಂದು ಸ್ವಲ್ಪ ಸ್ಟ್ರೆಚ್ ಇದೆ ಆಫ್ ರೋಡ್ದು, ಕಂಟಿನ್ಯೂ ಮಾಡೋಣ. ಅದಕ್ಕೂ ಮುಂಚೆ ಟ್ರ್ಯಾಕ್ ನೋಡಿ ನೀವು ಯಾವ ಥರ ಇದೆ ಅಂತ. ಫುಲ್ಲು ಕಲ್ಲು, ಒಂಥರ ಮಳೆ ಬಂದಿರೋದಕ್ಕೂ ನೆಂದಿದೆ, ಸ್ಕಿಡ್ ಆಗುತ್ತೆ. SD ಅವರಂತೂ ಫುಲ್ ಕಂಫರ್ಟೇಬಲಾಗಿ ಓಡಿಸ್ತಿದ್ದಾರೆ. ನನಗಂತೂ ತುಂಬಾ ಕಷ್ಟ ಆಗ್ತಿದೆ. ಡ್ಯಾನ್ಸ್ ಇವಾಗ ಅರ್ಧದಲ್ಲಿ ರೆಸ್ಟ್ ತೊಗೊಂಡಿದ್ವಿ ಒಂದು ಸ್ವಲ್ಪ ಹೊತ್ತು. ಈಗ ಫೈನಲ್ ಸ್ಟ್ರೆಚ್ ತನಕ ಒಂದೇ ಸ್ಟ್ರೆಚ್ಚು ಇದೆ. ರೋಡ್ ನೋಡಿದ್ರಿ ನೀವು ಟ್ರ್ಯಾಕ್ ಯಾವ ಥರ ಇದೆ ಅಂತ. ಇವಾಗ ಎಂಡ್ ತನಕ ಹೋಗೋಣ, ಯಾವ ಥರ ಇರುತ್ತೆ ಒಂದು ಸರ್ತಿ ಎಕ್ಸ್ಪೀರಿಯೆನ್ಸ್ ಮಾಡೋಣ. ಫುಲ್ ಟಾಪಿಗೆ ರೀಚ್ ಆಗಿದ್ದೀವಿ ಇವಾಗ. ನೋಡ್ಬೋದು ಬ್ಯಾಕ್ಗ್ರೌಂಡಲ್ಲಿ ಫುಲ್ ಹೆಂಗಿದೆ ಅಂತ. ಫುಲ್ ಫಾರೆಸ್ಟ್, ಫುಲ್ಲು ಗಾಳಿ ಬೀಸ್ತಾ ಇದೆ, ತಣ್ಣಗಿದೆ. ಆ್ಯಂಡ್ ದೂರದಲ್ಲಿ ಒಂದು ಡ್ಯಾಮ್ ಕಾಣಿಸ್ತಾ ಇದೆ. ನಾವು ಬಂದಿದ್ದು ಆಫ್ ರೋಡ್ ಟ್ರಯಲ್ ನೋಡಿ, ಅಲ್ಲೇ ಕಾಣಿಸ್ತಾ ಇದೆ. ಅಲ್ಲಿಂದ ಬಂದಿದ್ದೀವಿ ಇವಾಗ. ಅಲ್ಲಿಂದ ಇಳ್ಕೊಂಡು ವಾಪಸ್ ಹೋಗೋದೇನೆ ತುಂಬ ಚಾಲೆಂಜಿಂಗ್ ಆಗಿದೆ. ಯಾವ ಥರ ಇಳ್ಕೊ ಹೋಗೋದು ಅಂತ ಗೊತ್ತಿಲ್ಲ. ಹತ್ತದೇನೋ ಹತ್ತಿಸ್ಬಿಟ್ವಿ, ಇಳಿಸೋದು ಇವಾಗ ಇರೋದು. ಹೆಂಗೆ ಬರೋದು ನೀವು ಇಲ್ಲಿ ಮೇಲೆ ಗಾಡಿಲ? ಮುಟ್ಟಲ್ಲ ಅಲ್ಲಿ ಗಂಟೆ ನಾನು ಗಾಡಿ ಓಡ್ಸಕ್ಕೆ ಬರಲ್ಲ. ಮತ್ತೆ ಸುಮ್ಮನೆ ನಡ್ಕೊಂಡೇ ಬಂದ್ಬಿಡು. ಅಲ್ಲಿ ಕೆಳಗಿಂದ ನಡ್ಕೊಂಡು ಬರ್ತೀರಿ? ಎಷ್ಟು ಕಿಲೋಮೀಟರ್ ಇದೆ? ಸೈಕಲ್ ಇದ್ರೆ ಸಾಕು. ಇದೆ ಈ ರೋಡಲ್ಲಿ ಸೈಕಲಲ್ಲಿ ಬರ್ತೀರಾ? ಬರ್ತೀನಿ, ಡೆಫಿನೆಟ್ ಬರ್ತೀನಿ. ನೀವು ಕಲಾವಿದ್ರೆ ಇರಬೇಕು. ಇಲ್ಲ ಸರ್, ಬೇಜಾರು ಮಾಡ್ಕೊಬೇಡಿ, ನಿಮ್ನೆಲ್ಲ ಬಂದವ್ರೆ. ಅಲ್ಲ, ನಾವು ಬಂದಿರೋದಕ್ಕೆ ನಾವ್ಯಾಕೆ ಬೇಜಾರಾಗೋಣ? ಕೆಲವರು ಗೌರ್ಮೆಂಟ್ ತೋರ್ತದೆ ನಿಂದು ಕ್ವಾಲಿಫಿಕೇಶನ್ ಇಲ್ಲ ಅಂತಾರೆ. ಅಲ್ಲಿ ಹೋದ್ರೆ ಪೂಜೆ ನೀವೇನ ಮಾಡೋದು? ನಾವೇ ಸರ್. ಅಂದ್ರೆ ಕ್ವಾಲಿಫಿಕೇಶನ್ ಏನು? ಪೂಜೆಗ ಪೂಜೆ ಮಾಡೋ ಕ್ವಾಲಿಫಿಕೇಶನ್ ಕೇಳ್ತಾರೆ ಇವಾಗ. ಡಿಗ್ರಿ ಆಗಬೇಕು ಅಂತ. ಹೌದು, ಆದ್ರೆ ನಮ್ಮ ತಂದೆ 6ನೇ ಕ್ಲಾಸ್ ಓದಿಸಿಲ್ಲ. ನಾನು ಇದು ಕ್ವಶನ್ ಕೊಡ್ಲಿ ಸೀನಿಯರ್ಗಳು. ಆದ್ರೆ ಇವತ್ತು ಏನು ತರಲಿಲ್ಲ. ಬನ್ನಿ, ಬೇರೆ ಬೇರೆ ದಿವಸ. ನಿನ್ನೆ ಉಣ್ಮೆ, ಇವತ್ತು ಅಮಾಸೆ ಅಂತ ಇರ್ಬೋದು. ನಾನು ಮಾಡಿದ್ರು ಮಾಡಿ ತೋರಿಸ್ತೀನಿ. ಎಜುಕೇಶನ್ ಎದುರಿಸಲ್ಲ, KSRTC ಡಿಪಾರ್ಟ್ಮೆಂಟ್ ಎದುರಿಸ್ತೀನಿ. ಬೇಜಾರು ಮಾಡ್ಕೋಬೇಡಿ, ಬೇರೆ ದಿವಸ ಬನ್ನಿ. ಎಲ್ಲ ಆಗೋದೆಲ್ಲ ಒಳ್ಳೇದಕ್ಕೆ ಅಂತೀಯಾರು ಇವರು ಅಷ್ಟೇ. ಓಪನ್ ಇದೆ ದೇವಸ್ಥಾನ, ಬನ್ನಿ ನೋಡ್ಬೋದು. ಅವರು ದೇವ್ರ ಪೂಜೆಗೆ ಅಂತಾನೆ ಬರ್ತಾರೆ, ಇಲ್ಲಿ ಇಸ್ಪೀಟ್ ಆಡಕ್ಕೆ ಬರ್ತಾರೆ. ಹೌದು, ಇಲ್ಲಿ ಎಣ್ಣೆ ಬಾಟ್ಲು ಡ್ರಿಂಕ್ಸ್ ಮಾಡಿ, ಎಣ್ಣೆ ಡ್ರಿಂಕ್ಸ್. ಓಕೆ, ಬಟ್ ಇಲ್ಲಿ ದೇವಸ್ಥಾನದ ಹತ್ರ ಕುಡಿಬೇಡಿ. ಯಾರು? ನಾವು ಕುಡಿಯಲ್ಲ ಸರ್. ಅಲ್ಲ, ಅದೇ ಜನ ಬರೋರು ಇಲ್ಲಿ ಬರುವಂತ ಜನರು ಕುಡಿಬೇಡಿ. ಆಮೇಲೆ ಇನ್ನೂ ಒಂದು ಹೇಳ್ತೀನಿ, ಡಾಕ್ಟರ್ ರಾಜ್ಕುಮಾರ್
ಹಾಂ ಯಾರು ಶಿವರಾಜ್ ಕುಮಾರ್ ಹಾಂ ಏಕ್ತಮ್ಮ ಅಲ್ಲಿಗೆ ಹೋಗ್ತೇವೆ ಗಂಧದ ಗುಡಿ ಒಂದು ಸಾಕ್ಷಿ ಅಣ್ಣ. ಹಾಂ ನಾವಿರುವ ಕಾಣದ ಗಂಧದ ಗುಡಿ ಚಂದದ ಗುಡಿ ಓಹೋ 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 ಹೊಸ ಬೆಳಕು ಮೂಡುತ್ತಿದೆ ಆಕಾಶದಿ ಹಾರಾಡುತ್ತಾ ಸುತ್ತಮುತ್ತ ನೋಡಿದ ಏಕ್ದಮ್ ಮಗನ ಹತ್ರ ಹೋಗ್ತಾನೆ ಬಿಡೆ ಕವಿ ಕಾಂತಿಯ ಬೆಟ್ಟದಿಂದ ನೀರು ಜಾರಿ ಧುಮುಕುತ್ತಿದೆ ತಣ್ಣನೆ ಗಾಳಿ ಪರಿಮಳ ಬಿರಿ ವೇಗವಾಗಿ ನಮಗೆ ಇಲ್ಲ ನಿಮಗೆ ಉಂಟು ಹೋಗಿ ಬನ್ನಿರೋ ಓ ಆಹಾ ಕಣ್ಣಿನ ಚಿತ್ರವೇ ವರಡುಗಳು ಬರಿ ಮಾತುಗಳು ಇಲ್ಲಿ ಇಲ್ಲವಿರೋ ಹರಿಯುವ ನದಿಯಲ್ಲಿ ಸ್ನೇಹವಿದೆ ನಮ್ಮ ದೇವಸ್ಥಾನ ಬಂದಿಯು ವೇಷ್ಟುವಿದೆ ಮತ್ತೆ ಕೆಟ್ಟು ಬಿಟ್ಟಿದೆ. ಒಳಗೆ ಹೋಗ್ಬೋದಲ್ಲ? ಹೋಗ್ಬೋದು. ಶೂ ಬಿಸ್ತೀನಿ ನೋಡಿದ್ರಿ ಅಣ್ಣ ಅವ್ರದ್ದು ಒಂದು ಒಳ್ಳೆ ಡೈಲಾಗ್ ಹೇಳಿದ್ರು, ತುಂಬ ಚೆನ್ನಾಗಿತ್ತು. ಒಳಗಡೆ ನೋಡಿದ್ರಿ ದೇವಸ್ಥಾನ ಇತ್ತು, ಮುನೇಶ್ವರ ಸ್ವಾಮಿ ದೇವರಿತ್ತು. ಅವರು ಒಂದು ಅಣ್ಣ ಅವ್ರದ್ದು ಮತ್ತು ಅವ್ರ ಮಕ್ಳದ್ದು ಒಂದು ಸಾಲು ಹೇಳಿದ್ರು, ತುಂಬ ಚೆನ್ನಾಗಿ ಹೇಳಿದ್ರು. ಸ್ವಲ್ಪ ಕುಡ್ದಿದ್ದಾರೆ, ಬಟ್ ಆದ್ರೂ ಅವ್ರು ಹೇಳೋದ್ರಲ್ಲಿ ಏನೋ ಅರ್ಥ ಇದೆ. ಅವ್ರ ಆ್ಯಕ್ಟಿಂಗ್ ಮಾತ್ರ ವಾಯ್ಸ್ ಇದೆಯಲ್ಲ ತುಂಬ ಚೆನ್ನಾಗಿ ಹೇಳಿದ್ರು. ನೋಡಿ ಒಂದ್ಸತಿ ಯಾವ ಥರ ಇತ್ತು ಅಂತ ನೋಡಿದ್ರಿ. ಆ್ಯಂಡ್ ಈ ವೆದರ್ ಮಾತ್ರ ತುಂಬ ಚೆನ್ನಾಗಿದೆ. ಇದು ಆಲ್ಮೋಸ್ಟ್ ಈಗ 10 o'clock ಆಗಿದೆ. 10 ಆದ್ರೂ ವೆದರ್ ಮಾತ್ರ ತುಂಬ ಪೀಸ್ಫುಲ್ ಆಗಿದೆ. ನೋಡಿ 3 ಅಡ್ವೆಂಚರ್ ಫುಲ್ ಲೈನಪ್ ಮಾಡಿದ್ದಾರೆ. ಫೋಟೋಗ್ರಫಿ ಎಲ್ಲ ಮುಗೀತು ಅವ್ರದ್ದು. ಈಗ ಪೂಜೆನೂ ಆಯಿತು. ಈಗ ವಾಪಸ್ಸು ಇಳಿಸ್ಕೊಂಡು ಹೋಗೋದು ಇರೋದು, ಯಾವ ಥರ ಇರುತ್ತೆ ಅಂತ. ಲೆಟ್ಸ್ ಸಿ. ಒಳ್ಳೆ ಚಾಲೆಂಜಿಂಗ್ ಇರುತ್ತೆ ಇವಾಗ. ಹೆಂಗಿತ್ತು ಪಾಪ ಮೇಲೆ ಅಡ್ವೆಂಚರ್ ಒಂದು 4 kilometers ಸ್ಟ್ರೆಚ್ ಹತ್ತಿಸ್ಕೊಬಂದಿದ್ದು. ಇಷ್ಟೊಂದು ಟೆಕ್ನಿಕಲ್ ಓಕೆ ಬಟ್ ಇಲ್ಲಿ ಆ ಥರ ಏನಿಲ್ಲ. ಫ್ಲಾಟ್ ಸ್ಟ್ರೆಚ್ ಇಲ್ಲ, ಕಂಪ್ಲೀಟಾಗಿ ಹತ್ತಬೇಕು, ಬೆಟ್ಟ ಹತ್ತಿಸ್ಕೊಂಡು ಬರಬೇಕು. ಗ್ರಾಮಸ್ ಎಲ್ಲ ಜಾಸ್ತಿ ಮಳೆ ಬಂದಿರೋದ್ರಿಂದ ನಮಗೂ ಅಡ್ವಾಂಟೇಜ್ ಆಗಿ ಆ್ಯಕ್ಚುಲಿ ಇಲ್ಲ ಅಂತಂದರೆ ಸ್ಯಾಂಡ್ ಇರ್ತಾ ಇತ್ತು, ಕಷ್ಟ ಆಗ್ಬಿಟ್ರೆ. ಮಳೆ ಬಂದಿರೋದ್ರಿಂದ ಸ್ವಲ್ಪ ಸ್ಯಾಂಡ್ ಎಲ್ಲ ಕರೆಕ್ಟಾಗಿ ಸೆಟ್ ಆಗಿತ್ತು. ಹೆಲ್ಪ್ ಆಯಿತು. ತೀರಾ ತುಂಬ ಜಾಸ್ತಿ ಮಳೆ ಬಂದ್ಬಿಟ್ಟಿದ್ರು ಸ್ಲಶ್ ಆಗ್ಬಿಡ್ತಾ ಇತ್ತು, ಅಂದರೆ ತುಂಬ ಕೆಸರು ಆಗ್ಬಿಡ್ತಾ ಇತ್ತು. ಸೊ ಅದು ಆಗಿಲ್ಲ, ಮಾಡ್ರೇಟಾಗಿ ಮಳೆ ಬಂದಿದೆ. ಆಫ್ ರೋಡ್ ಮಾಡೋಕ್ಕೆ ಎಷ್ಟು ಬೇಕಾಗಿತ್ತು ಅಷ್ಟು ಕರೆಕ್ಟಾಗಿತ್ತು, ಚೆನ್ನಾಗಿತ್ತು. ಹತ್ತಿಸುವಾಗ ಹೆಂಗೋ ಹತ್ತಿಸ್ಬಿಟ್ವಿ, ಈಸಿ ಇತ್ತು. ಸೊ ಇಳಿಸುವಾಗ ತುಂಬಾ ಕಷ್ಟ. ಏನು ಅನ್ಸುತ್ತೆ ನಿಮಗೆ ಇವಾಗ? ವಾಪಸ್ ಹೋಗೋದಕ್ಕೆ ಕಷ್ಟ ಅನ್ಸುತ್ತಾ ಇಲ್ಲ ಈಸಿಯಾಗಿ ಇಳಿಸ್ತೀರ? ಓಕೆ, ಟ್ರಾನ್ಸ್ಲೇಟರ್ 1 minute. How do you expect downhill to be? But I hope since we have the experience already and know the areas which are difficult, we should, I think, manage it. I feel what we have come here for, all the till now what all hard work we put on the bike and ourselves, it is worth watching out here. It's a very beautiful sight, and I am happy that there is no one else, only we are there in this place, and it's so peaceful. I want to spend a little more time out here so that we get the bliss feel. And thanks for Santosh for arranging this one and all the people who came for this trail. So we'll have many more trails like this. You can see around. ಇಲ್ಲಿ ಸುತ್ತಮುತ್ತ ನೋಡ್ತಾ ಇದ್ದೀರಾ, ಸುತ್ತಮುತ್ತ ಸುಮಾರು ಬೆಟ್ಟಗಳಿದೆ. ಎಲ್ಲ ಬೆಟ್ಟದಲ್ಲೂ ಒಂದು ಟ್ರೈಲ್ ಇದೆ. We'll start doing one by one.
ಎಲ್ಲ ಹೇಳ್ಬಿಡಿ ಟೈಮ್ ಪಾಸ್ ಟ್ರಾವೆಲರ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ. ಎಲ್ಲರೂ ಟೈಮ್ ಪಾಸ್ ಟ್ರಾವೆಲರ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. Time for traveler. Don't forget to click the bell notification. ಓಕೆ, ಆ್ಯಂಡ್ ಫೈನಲಿ ಈ ಲಾಗ್ನ ಎಂಡ್ ಮಾಡೋ ಟೈಮ್ ಬಂತು. ನೋಡಿದ್ರಿ ಆಫ್ ರೋಡ್ ಟ್ರ್ಯಾಕ್ ಯಾವ ಥರ ಇತ್ತು, ಆಫ್ ರೋಡಲ್ಲಿ ಯಾವ ಥರ ಬಂದ್ವಿ, ಯಾವ ಥರ ಸ್ಟ್ರಗಲ್ ಮಾಡಿಕೊಂಡು. ಆ್ಯಂಡ್ ಬೆಟ್ಟದ ಮುನೇಶ್ವರ ಸ್ವಾಮಿ ದೇವಸ್ಥಾನ ನೋಡಿದ್ರಿ. ಆ್ಯಂಡ್ ಅಲ್ಲಿ ಪೂಜಾರಿಯಾಗಿ ಕೆಲಸ ಮಾಡ್ತಿದ್ದವರು ಕ್ವಾಲಿಫಿಕೇಷನ್ ಕೇಳಿ ಅವ್ರನ್ನೇನೋ ಕೆಲಸದಿಂದ ತೆಗೆದಿರೋದಂತೆ. ಕೊನೆಗೆ ನನಗೆ ಅರ್ಥ ಆಯಿತು. ಅದಕ್ಕೆ ಅವರು ಇಲ್ಲ ನಾನು ಹೋರಾಟ ಮಾಡ್ತೀನಿ ಅಂತ ಕೂತಿದ್ದಾರೆ. ಈ ವಿಡಿಯೋ ನಿಮಗೆ ತುಂಬಾ ಇಷ್ಟ ಆಗಿರುತ್ತೆ ಅಂದ್ಕೊತೀನಿ. ಇಷ್ಟ ಆಗಿದರೆ ದಯವಿಟ್ಟು ಇದೇ ಥರ ಸಪೋರ್ಟ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಆ್ಯಂಡ್ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಇದು ಫಸ್ಟ್ ವಿಡಿಯೋ ಆಗಿರೋದ್ರಿಂದ ಏನಾದರೂ ಮಿಸ್ಟೇಕ್ಸ್ ಇದ್ದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ.